ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು GDS ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರನೇ GDS ಬಗ್ಗೆ ಅಪ್ಡೇಟ್ಗಳು ನಮ್ಮ ಚಾನಲ್ ಅಲ್ಲಿ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಸೊ ಮೊದಲನೇದಾಗಿ GDS ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ, ಫಸ್ಟ್ ಆಫ್ ಆಲ್ 1 ವರ್ಷ ಆಗಿತ್ತು ಅಪ್ಲಿಕೇಶನ್ ಬಂದು. ಇವಾಗ ಅಪ್ಲಿಕೇಶನ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. 31ನೇ ತಾರೀಕು ಪೋರ್ಟಲ್ ಓಪನ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬಹುದು. GDS ಗ್ರಾಮೀಣ್ ಡಾಕ್ ಸೇವಕ್ ಅವರ ಒಂದು ಅಫಿಷಿಯಲ್ ಪೋರ್ಟಲ್ ನ ನೀವು ಅಪ್ಲೈ ಮಾಡಬಹುದು ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ, ಯಾರೆಲ್ಲ 10th ಪಾಸ್ ಆಗಿದ್ರು. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, ನಮ್ಮ ಒಂದು ಪರ್ಸೆಂಟೇಜ್ ಎಷ್ಟಿರಬೇಕು, ನಾವು ಎಲ್ಲಿ ಅಪ್ಲೈ ಮಾಡಿದ್ರೆ ನಮಗೆ ಒಳ್ಳೆ ಒಂದು ಜಾಗದಲ್ಲಿ ನಾವು ಪೋಸ್ಟ್ ಆಫೀಸ್ ನಲ್ಲಿ ಕೆಲಸಕ್ಕೆ ತಗೋಬಹುದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಮೊದಲನೇದಾಗಿ ತುಂಬಾ ಜನ ಪ್ರತಿ ವರ್ಷನೂ ಕೂಡ ನನಗೆ ಕಾಲ್ ಮಾಡೋದಾಗಿರ್ಬೋದು, ಮೆಸೇಜ್ ಮಾಡೋದಾಗಿರ್ಬೋದು, ಎಲ್ಲಿಗೆ ಅಪ್ಲೈ ಮಾಡಿದ್ರೆ ನಾವು ಒಳ್ಳೆ ಕಡೆ ನಾವು ಜಾಬ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೆಲೆಕ್ಟ್ ಆಗುವಂತ ಒಂದು ಪ್ಲೇಸ್ ಹೇಳಿ ಬ್ರೋ ಅಂತಾನು ಕೂಡ ತುಂಬಾ ಜನ ಕೇಳ್ತಾರೆ. ಸೊ ಹಂಗಾಗಿ ಒಂದು ಕಂಪ್ಲೀಟ್ ಎಲ್ಲರಿಗೂ ಕೂಡ ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ಬಿಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿರುವಂತದ್ದು. ಸೊ ಮೊದಲನೇದಾಗಿ ನೀವು ಜನರಲ್ ಕ್ಯಾಟಗರಿ ಆಗಿರ್ಲಿ, SC ST OBC EWS ಯಾವ್ದನ್ನ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರ್ಲಿ, ಈ ಒಂದು ಸ್ಟೂಡೆಂಟ್ಸ್ ಗಳಿಗೆ ಮೇನ್ ಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ 10th ನಲ್ಲಿ ಪರ್ಸೆಂಟೇಜ್ ಇರಬೇಕಾಗುತ್ತೆ. ಸೊ ಮೊದಲನೇದಾಗಿ ಯಾರೆಲ್ಲ 98 99 100 ಈ 3 ಕ್ಯಾಟಗರಿ ಸ್ಟೂಡೆಂಟ್ಸ್ ಇದಿರೋ, ಸಾರಿ 3% ತೆಗೆದಿರುವಂತ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಇದಿರೋ, ಅವರು ಯಾವ್ದಾದ್ರು ಪ್ಲೇಸಿಂಗ್ ನೀವು ಅಪ್ಲೈ ಮಾಡಬಹುದು. ಸೊ ಇವಾಗ 98 99 100 ಈ 3% ಯಾವ್ದನ್ನ ಒಂದು ಕ್ಯಾಟಗರಿ ಆಗಿರ್ಲಿ, ಜನರಲ್ ಆಗಿರ್ಲಿ, OBC ಆಗಿರ್ಲಿ, SC ಆಗಿರ್ಲಿ ಅಥವಾ ST ಆಗಿರ್ಲಿ, ಯಾವ್ದನ್ನ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರ್ಲಿ, ಸೊ 98 99 100 ಈ ಒಂದು 3% ತೆಗೆದಿರೋರು ನಿಮ್ಮ ಒಂದು ಹತ್ರ ಇರುವಂತ ಒಂದು ಪ್ಲೇಸ್ಗೆ ಆರಾಮಾಗಿ ಹಾಕೋಬಹುದು. ಖಂಡಿತವಾಗ್ಲೂ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೂ ಕೂಡ 4th ಅಥವಾ 5th ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ನೇಮ್ 100% ಬರುತ್ತೆ. ಅದು ಹೈಯೆಸ್ಟ್ ಕಟ್ ಆಫ್ ಇದ್ರೂ ಕೂಡ ನಿಮ್ಮ ಒಂದು ನೇಮ್ 100% ಬರುತ್ತೆ. ಓಕೆನಾ? ಈ 3% ಇರೋರು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆರಾಮಾಗಿ ಕಮ್ಮಿ ಇರೋ ಬೇಕೇ ಬೇಕು 100% ನನಗೆ ಜಾಬ್ ಅವಶ್ಯಕತೆ ಇದೆ ಅನ್ನೋರು ಕಟ್ ಆಫ್ ಕಮ್ಮಿ ಇಡೋ ಕರೆ ಹಾಕ್ಬೇಕಾಗತ್ತೆ. ಸೊ ಮೊದಲನೇದಾಗಿ ಕಟ್ ಆಫ್ ಕಮ್ಮಿ ಎಲ್ಲಿರುತ್ತೆ ಅಂದ್ರೆ, ಶಿವಮೊಗ್ಗ ಆಗಿರ್ಬೋದು, ಬೆಂಗಳೂರು ಈಸ್ಟು, ಸೌತು, ಮತ್ತೆ ನಂಜನಗೂಡು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಶಿವಮೊಗ್ಗ ಹೇಳ್ದೆ ಅನ್ಸುತ್ತೆ, ಶಿವಮೊಗ್ಗದಲ್ಲಿ ಹಾಕೋಬಹುದು ನೀವು, ದಾವಣಗೆರೆಯಲ್ಲಿ ಹಾಕೋಬಹುದು, ಧಾರವಾಡಲ್ಲಿ ಹಾಕೋಬಹುದು. ಸೊ ಇವೆಲ್ಲನೂ ಕೂಡ ಒಂದು ಸಿಟಿನೂ ಅಲ್ಲ, ಹತ್ರನೂ ಇಲ್ಲ. ಸೊ ಒಂಥರ ಮಿಡಲ್ ನಲ್ಲಿ ಇರ್ತಾವೆ ಇವೆಲ್ಲ ಪ್ಲೇಸಸ್ಗಳು. ಸೊ ಹಿಂಗಾಗಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಕಟ್ ಆಫ್ಗಳು ಬಂದು ಪ್ರತಿ ಸತಿನೂ ಕೂಡ ಕಮ್ಮಿ ಇರುತ್ತೆ. ಅದಕ್ಕೆ ನೀವು ಹಾಕಿದ್ದೀರಾ ಅಂದ್ರೆ 98 99 100 ಇರೋರು ಸೆಲೆಕ್ಟ್ ಆಗ್ಬಿಡ್ತಾರೆ. ಸೊ ನಾನು ಮೊನ್ನೆ ಲೈವಿಗೆ ಬಂದಾಗೂ ಕೂಡ ಹೇಳಿದ್ದೆ, ಯಾರೆಲ್ಲ 95 ಕೆಳಗಡೆ ಇದ್ದೀರೋ ಅವರು ಒಂದು ಸ್ವಲ್ಪ ನೋಡ್ಕೊಂಡು ಹಾಕಿ. ಏನಕ್ಕಪ್ಪ ಅಂದ್ರೆ, ಕೆಲವೊಂದು ಕಟ್ ಆಫ್ ಡಿವಿಷನ್ ಲೆವೆಲ್ ನಲ್ಲಿ ಮತ್ತೆ ಕ್ಯಾಟಗರಿ ಲೆವೆಲ್ ಅಲ್ಲೂ ಕೂಡ ತುಂಬಾ ಕಮ್ಮಿ ಇರೋ ಪ್ಲೇಸಸ್ಗಳು ತುಂಬಾ ಚೆನ್ನಾಗಿದಾವೆ ಒಂದು ಪ್ಲೇಸಸ್ಗಳು. ಅಲ್ಲಿಗೆ ಹಾಕಿದೀರಾ ಅಂದ್ರೆ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗ್ಬಿಡ್ತೀರಾ. ಸೊ ಈ ತರನು ಒಂದು ಮೇನ್ ಪಾಯಿಂಟ್ ಇಟ್ಕೋಬೇಕಾಗತ್ತೆ ನೀವು. ಸೊ ಎರಡನೇದಾಗಿ ನಿಮ್ಮ ಒಂದು ಕ್ಯಾಟಗರಿ SC ಆಗಿತ್ತು ಅಂದ್ರೆ, ಒಂದೊಳ್ಳೆ ತುಮಕೂರು, ಶಿವಮೊಗ್ಗ ಈ ತರ ಒಂದು ಪ್ಲೇಸಸ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಿರುವಂತ ಒಂದು ಸಿಟಿಗೆ ಹಾಕಿದೀರಾ ಅಂತ ಹೇಳೋದಾದ್ರೆ 100% ಹೇಳ್ತೀನಿ ನೀವು ಸೆಲೆಕ್ಟ್ ಆಗ್ಬಿಡ್ತೀರಾ. ಸೊ ಅದು ಕ್ಯಾಟಗರಿನೂ ಕೂಡ ಮೇನ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತಾನೆ ಹೇಳ್ಬೋದು. ಜನರಲ್ ಕ್ಯಾಟಗರಿ ಅವರು 75 80 ತಗೊಂಡಿರ್ತೀರಾ. ಸೊ ಅಂತವ್ರು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಆಗಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಮತ್ತೆ ಅಪ್ಲೈನು ಮಾಡಕ್ ಹೋಗ್ಬೇಡಿ. ಏನಕ್ಕಪ್ಪ ನಾನು ಪ್ರತಿ ಸತಿನೂ ಕೂಡ ಹೇಳ್ತೀನಿ, ಇದೇ ಮೇನ್ ಪ್ರಾಬ್ಲಮ್ ಪೋಸ್ಟ್ ಆಫೀಸ್ ನಲ್ಲಿ. ಯಾರೆಲ್ಲ ಕೊರೋನಾ ಬ್ಯಾಚ್ ಅವರು ಅಪ್ಲೈ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ, ಇಲ್ಲಿ ನಿಮಗೆ ಮೇನ್ ಸರ್ಟಿಫಿಕೇಟ್ ಕೊಟ್ಟಿರುವಂತದ್ದು ಕೊರೋನಾ ಬ್ಯಾಚ್ ಅಂತ ಏನಲ್ಲ ಅಲ್ವಾ. ಸೊ ಎಲ್ಲರಿಗೂ ಕೊಡೋಂಗೆ ನಿಮ್ಗೂ ಕೂಡ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನೀವು ಯಾರು ಬೇಕಾದ್ರೂ ಕೂಡ ಅಪ್ಲೈ ಮಾಡ್ಬೋದು. ಒಂದ್ ವೇಳೆ ಕೊರೋನಾ ಬ್ಯಾಚ್ ಆಗಿ ನಿಮ್ಗೆ ಒಂದು ಒಳ್ಳೆ ಪರ್ಸೆಂಟೇಜ್ 98 99 ಬಂದಿತ್ತು, ಎಕ್ಸಾಮ್ ಬರೀಲಿಲ್ಲ ಅಂದ್ರೂ ಕೂಡ ನಿಮ್ಗೆ ಪ್ಲೇಸ್ಮೆಂಟ್ ಆಗ್ಬಿಡುತ್ತೆ, ಅಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಪ್ಲೇಸ್ ಆಗ್ಬಿಡ್ತೀರಾ. ಸೊ ಈ ರೀತಿನೂ ಕೂಡ ಇರುತ್ತೆ ಅಂತ ಹೇಳ್ಬೋದು. ನನ್ನ ಒಂದು ಡಿಸಿಷನ್ ಏನಪ್ಪಾ ಅಂದ್ರೆ, ನೀವು 70 ಕೆಳಗಡೆ ಇದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಕ್ ಹೋಗ್ಬೇಡಿ. 70 ಮೇಲೆ OBC ಸ್ಟೂಡೆಂಟ್ಸು, EWS ಸ್ಟೂಡೆಂಟ್ಸ್ ಅವರೆಲ್ಲ 89 ಕಟ್ ಆಫ್ ಇರುವಂತದ್ದೇ OBCಗೆ. ಸೊ ಹಂಗಾಗಿ ಪ್ರತಿಯೊಬ್ರು ಕೂಡ ನೋಡ್ಕೊಂಡು ಅಪ್ಲೈ ಮಾಡಿ. ನಾನು ಹೇಳೋದೇನಪ್ಪ ಅಂದ್ರೆ, ಬೆಂಗಳೂರು ಸೌತ್ ಇದೆ, ಈಸ್ಟ್ ಇದೆ, ಶಿವಮೊಗ್ಗ ಇದೆ, ತುಮಕೂರು ಇದೆ, ಚಿಕ್ಕಮಂಗ್ಳೂರು ಓಕೆನೆ, ಮತ್ತೆ ಕೊಡಗು ಸ್ವಲ್ಪ ಹೈಯೆಸ್ಟ್ ಕಟ್ ಆಫ್ ಇದೆ, ನೋಡ್ಕೊಂಡು ಹಾಕಿ. ಅದು ಬಿಟ್ರೆ ಶಿವಮೊಗ್ಗ ಹೇಳ್ದೆ ಅನ್ಸುತ್ತೆ, ದಾವಣಗೆರೆ, ಧಾರವಾಡ. ಸೊ ಈ ಪ್ರದೇಶದಲ್ಲಿ ನೀವು ಹಾಕಿದ್ದೀರಾ ಅಂದ್ರೆ, ಈ ಒಂದು ಡಿವಿಷನ್ ಅಲ್ಲಿ ನೀವು ಹಾಕಿದ್ದೀರಾ ಅಂದ್ರೆ 100% ಪ್ಲೇಸ್ ಆಗ್ತೀರಾ. ಖಂಡಿತವಾಗ್ಲೂ ಕೂಡ ನಂದು ಪರ್ಸನಲ್ ಒಪಿನಿಯನ್, ನಾನೇನ ಒಂದು 98 95 94 ಈ ತರ ತಗೊಂಡಿದ್ರೆ ನಾನು ಎಲ್ಗೆ ಹಾಕ್ತಿದ್ದೆ ಅಂದ್ರೆ, ಮೊದಲನೇದಾಗಿ ನನ್ನ ಫಸ್ಟ್ ಪ್ರಿಫರೆನ್ಸ್ ತುಮಕೂರು ಇರೋದು, ಇಲ್ಲ ಅಂದ್ರೆ ಶಿವಮೊಗ್ಗ ಇರೋದು, ಇಲ್ಲ ಅಂದ್ರೆ ನಂಜನಗೂಡು ಇರೋದು. ಈ 3 ನಾನು ಪ್ಲೇಸ್ಗೆ ಯಾವ್ದಾನ ಒಂದು ಪ್ಲೇಸ್ಗೆ ಹಾಕ್ತಿದ್ದೆ. ಫಸ್ಟ್ ಪ್ರಿಫರೆನ್ಸ್ ನಾನು ತುಮಕೂರು ಅಥವಾ ಶಿವಮೊಗ್ಗ ಕೊಡ್ತೀನಿ. ಸೊ ಆ ರೀತಿ ನೀವು ಪ್ರಿಫರೆನ್ಸ್ ಇಟ್ಕೊಂಡು ನೀವು ಹಾಕ್ಬೇಕಾಗುತ್ತೆ. ನೀವು ಹಾಕೋಕ್ಕಿಂತ ಮುಂಚೆ, ಏನೋ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಾನು ವಿಡಿಯೋ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅವತ್ತು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡ್ತೀನಿ, ಅಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿರ್ತೀನಿ ಈ ಸತಿ ಕಟ್ ಆಫ್ ಯಾವ ತರ ಇದೆ, ಪ್ರತಿ
ಪ್ರತಿಯೊಂದನ್ನು ಕೂಡ ನಾನು ಡೀಟೇಲ್ ಆಗಿ ಹೇಳಿರುತ್ತೆ. ಮತ್ತೆ ತುಂಬಾ ಜನ ಬಂದು PDF ನ ಕೇಳ್ತಿದ್ರೆ ಲಾಸ್ಟ್ 3 years ನ ಒಂದು ಕ್ಯಾಟಗರಿ ಮತ್ತೆ ಪರ್ಸೆಂಟೇಜ್ ನ ಒಂದು ಕಟ್ ಆಫ್ ರೀತಿ. ಸೊ ಒಂದು 3 ಶಫಲ್ ಮಾಡಿಕೊಂಡು SSLC PUC ಅದು 2024 25 26ಗೆ ಯಾವ ರೀತಿ ಬರುತ್ತೆ ಅಥವಾ 2023 24 25 3 ವರ್ಷದೂ ಕೂಡ ಕಟ್ ಆಫ್ನ ತಗೊಂಡ್ಬಿಟ್ಟು 26ಗೆ ಯಾವ ಥರ ಕಟ್ ಆಫ್ ಆಗಬಹುದು ಅಂತ ಹೇಳ್ಬಿಟ್ಟು ಒಂದು PDF ನ ರೆಡಿ ಮಾಡಿ ನಮಗೆ ಕಳಿಸಿಬ್ರು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ದಾರೆ. ಇದೊಂದು ಒಳ್ಳೆ ಐಡಿಯಾ ಅಲ್ವಾ? ಸೊ ಹಂಗಾಗಿ ನಿಮಗೆ ಬೇಕಾಗಿ ಒಂದು PDF ರೆಡಿ ಮಾಡಬೇಕಾ ಅಂತ ಹೇಳಿ ನಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ ಅಂದರೆ, ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಹಂಗಾಗಿ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಮೋರ್ ದೆನ್ ಈ ಒಂದು ವಿಡಿಯೋಗೆ 100 ಲೈಕ್ಸ್ ಮತ್ತೆ 100 ಕಮೆಂಟ್ಸ್ ಬಂತು ಅಂತ ಹೇಳೋದಾದ್ರೆ ಒಂದು PDF ನ ರೆಡಿ ಮಾಡ್ತೀನಿ. ಎಲ್ಲರೂ ಕೂಡ ನೋಡ್ಬೋದು ಕ್ಯಾಟಗರಿ ಮತ್ತೆ ಡಿವಿಷನ್ ವೈಸು ಯಾವ ರೀತಿ ಈ ಸತಿ ಕಟ್ ಆಫ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಂದು ಅಂದಾಜ್ ಮೇಲೆ ನಾವು ಒಂದು ಕಟ್ ಆಫ್ ನ ಮಾಡೋಣ ಅಂತ ಈ ಸತಿ. ತುಂಬಾ ಯೂಸ್ ಆಗುತ್ತೆ, ಯಾಕಂದ್ರೆ ಇನ್ನು 3 ದಿನ ಇದೆ ಅಪ್ಲೈ ಮಾಡೋಕ್ಕೆ. ಇನ್ನೊಂದು 2 ದಿನ ಇರ್ಬೋದು, 2-3 ದಿನ ಇದೆ. ಸೊ ಅದಕ್ಕಿಂತ ಮುಂಚೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿದ್ದೀರಾ ಅಂದ್ರೆ ಇವತ್ತೇ ರೆಡಿ ಮಾಡ್ಬಿಡ್ತೀನಿ PDF ನ. ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ಇನ್ನು 15 ದಿನ ಇದೆ ಬಿಡಿ ಅಪ್ಲಿಕೇಶನ್ ಕ್ಲೋಸ್ ಆಗಕ್ಕೆ. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಯೂಸ್ ಆಗುತ್ತೆ. ಕಮೆಂಟ್ ಮಾಡಿ, ಎಲ್ಲರೂ ಕೂಡ ನೋಡೋಣ ಅಂತ ಎಷ್ಟು ಕಮೆಂಟ್ ಬರುತ್ತೆ. ಎಲ್ಲರಿಗೂ ಕೂಡ ಧನ್ಯವಾದ.